ವಿಶೇಷ ಒಂದು ಅಧಿವೇಶನ ಕರೆಯುವ ಮುಖಾಂತರ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಅಡ್ಡಗಾಲು ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ನಮಗಿರುವಂಥ ಮಾಹಿತಿ ಪ್ರಕಾರ ಅದಕ್ಕೊಂದು ನಿರ್ಣಯ ಮಂಡನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸುವಂಥ ಒಂದು ನೀಚ ಕಾರ್ಯವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಜಿ ರಾಮ್ಜಿ ಏನು ಯೋಜನೆ ಇದೆ, ಆ ಯೋಜನೆ ನಿಜವಾದಂಥ ಕೂಲಿ ಯಾರಿಗೆ ಸಿಗಬೇಕಾಗಿದೆ, ಆ ಬಡವರಿಗೆ ಅವ್ರಿಗೆ ಕೊಡಿಸುವಂಥ ಪ್ರಯತ್ನವನ್ನು ನರೇಂದ್ರ ಮೋದಿಯವರ ಸರ್ಕಾರ ಮಾಡ್ತಾ ಇದೆ. ಇಷ್ಟು ದಿನಗಳ ಕಾಲ CAG ರಿಪೋರ್ಟಲ್ಲೂ, ಕರ್ನಾಟಕದ CAG ರಿಪೋರ್ಟಲ್ಲೂ ಬಂದಿದೆ, ಹಲವಾರು ರಾಜ್ಯಗಳಲ್ಲಿ ಕರ್ನಾಟಕ ಸೇರಿದಂತೆ ಅಕ್ರಮ ಆಗಿರುವಂಥದ್ದು 1,000 2,000 ಕೋಟಿ ಅಲ್ಲ, ಸಾವಿರಾರು ಕೋಟಿಗಳು ಅಕ್ರಮ ಆಗಿದೆ. ಸೊ ಇದಕ್ಕೆ ಒಂದು ಪಾರದರ್ಶಕತೆ ತರಬೇಕು ಅಂತೇಳಿ ಇವತ್ತು ಯೋಜನೆಯನ್ನು ತಂದಿದ್ದಾರೆ. ಅದರಲ್ಲಿ 60-40 ಕೇಂದ್ರ ಸರ್ಕಾರ 60%, ರಾಜ್ಯ ಸರ್ಕಾರ 40% ಮತ್ತು 125 ದಿನಗಳ ಹೆಚ್ಚುವರಿ ಕೊಡುವಂಥದ್ದು, ಇದೆಲ್ಲವನ್ನು ಕೂಡ ಟ್ರಾನ್ಸ್ಪರೆಂಟಾಗಿ ತಂದಿದ್ದಾರೆ. ಈ ಕಾಂಗ್ರೆಸ್ ಅವ್ರಿಗೆ ಅದು ಹೊಟ್ಟೆವರಿ. ಅದಕ್ಕೆ ವಿಶೇಷ ಅಧಿವೇಶನ ಕರೆದಿದ್ದಾರೆ. ನಾನು ಮೊನ್ನೆ ಒಂದು ವಾರದ ಹಿಂದೆ ಪತ್ರವನ್ನು ಬರೆದಿದ್ದೆ ನಿಮ್ಮ ಕೇಂದ್ರದ ಸಚಿವರಾದಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು, ಕೃಷಿ ಸಚಿವರಿಗೆ. ಅವರು ಅದಕ್ಕೆ ರೆಸ್ಪಾಂಡ್ ಮಾಡಿದ್ದಾರೆ. ಮತ್ತು ನಿನ್ನೆ ನಾನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಒಂದು ಚುನಾವಣೆಗೆ ಹೋದಾಗ ಸ್ವತಃ ಅವ್ರನ್ನ ಭೇಟಿ ಮಾಡಿ ವಿನಂತಿ ಮಾಡಿದೆ. ಅವರು ಕೂಡಲೇ ಒಪ್ಕೊಂಡ್ರು. ನಾನು ಮತ್ತು ರವಿಕುಮಾರ್ ಅವರು ಹೋಗಿ ವಿನಂತಿ ಮಾಡಿದ ತಕ್ಷಣ ಕೂಡಲೇ ಒಪ್ಕೊಂಡು ನಾನು ಬರ್ತೀನಿ, ನನ್ನ ಮನೇಲಿ ಒಂದು ಪ್ರೋಗ್ರಾಮ್ ಇದೆ, ಆದರೂ ಕೂಡ ನಾನು ಬಂದು ಇಲ್ಲಿ ನಿಮ್ಮ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ಸನ್ಮಾನ್ಯ ಕುಮಾರಸ್ವಾಮಿಯವ್ರಿಗೂ ವಿನಂತಿ ಮಾಡಿದ್ದೀನಿ. ಕುಮಾರಸ್ವಾಮಿಯವರು ಕೂಡ ಆ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅದೇ ರೀತಿ ಸನ್ಮಾನ್ಯ ವಿಜಯೇಂದ್ರ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಮತ್ತು JDSನ ಸುರೇಶ್ ಬಾಬುಗೂ ಕೂಡ ನಾನು ಮಾತಾಡಿದ್ದೀನಿ. ಒಂದು NDA ಸಭೆಯನ್ನು ನಾವು ಮಾಡ್ತೀರಿ. ಅದರಲ್ಲಿ ಈ ವಿಚಾರದ ಬಗ್ಗೆ ವಿಕಸಿತ ಭಾರತ, ಜಿ ರಾಮ್ಜಿ, ಅದರ ಬಗ್ಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕಾಂಗ್ರೆಸ್ಸಿನ ಏನೇನು ಪ್ರಶ್ನೆಗಳನ್ನು ಎತ್ತಿದ್ದಾರೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ. ಮತ್ತು ಈ ಯೋಜನೆ ಎಷ್ಟು ಜನಗಳಿಗೆ ಉಪಯೋಗಕಾರಿಯಾಗಿದೆ ಅನ್ನೋದನ್ನು ಕೂಡ ಸ್ಪಷ್ಟ ಮಾಹಿತಿಯನ್ನು ನಾಳೆ ಕೊಡೋರಿದ್ದಾರೆ. ನಾನು ನಾಳೆ ಅಶೋಕ ಹೋಟೆಲ್ ರೇಸ್ ಇದ್ರ ಪಕ್ಕ ಇರುವಂಥದ್ದು, ಗಾಲ್ಫ್ ಮುಂದೆ ಇರುವಂಥ ಅಶೋಕ ಹೋಟ್ಲಲ್ಲಿ ನಮ್ಮ ಎಲ್ಲ MLAಗಳು, MLCಗಳು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು, BJPಯ ಜಿಲ್ಲಾಧ್ಯಕ್ಷರು ಮತ್ತು JDSನ MLA MLC ಅವರು ಭಾಗವಹಿಸೋಕ್ಕೆ ನಾನು ಎಲ್ಲರಿಗೂ ಮಾತಾಡಿದ್ದೀನಿ. ಸೊ ನಾಳೆ ಮೊದಲು ಪ್ರೆಸ್ ಮೀಟನ್ನು ಮಾಡ್ತಾರೆ. ಆ ಪ್ರೆಸ್ ಮೀಟ್ ಆದ ತಕ್ಷಣ ನಮ್ಮ ಸಭೆಯಲ್ಲಿ ಅವರು ವಿತ್ ಮ್ಯಾಪ್ ಅದನ್ನು ಎಕ್ಸ್ಪ್ಲೈನನ್ನು ಮಾಡ್ತಾರೆ. ನಾವು ಅದನ್ನು ಕಾತರತೆಯಿಂದ ಕಾಯ್ತಾ ಇದ್ದೀರಿ. ಯಾಕಂದರೆ ವಿಧಾನಸಭಾ ಅಧಿವೇಶನದಲ್ಲಿ ಚರ್ಚೆ ಆಗೋಕ್ಕೆ ಮುಂಚೆ ನಮಗೆ ಇದರ ಅವಶ್ಯಕತೆ ಇತ್ತು. ಯಾಕಂದರೆ ನಮಗೆ ಅದರ ಪೂರ್ಣ ಮಾಹಿತಿಯನ್ನು ಪಡಿಬೇಕಾಯಿತು. ಅದಕ್ಕೋಸ್ಕರ ಇಲ್ಲಿ ಅವ್ರ ಜೊತೆ ಮಾತಾಡೋವಂಥದ್ದು, ನಮ್ಮ ಡೌಟ್ಸ್ ಏನಿದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋವಂಥದ್ದು, ಈ ಒಳ್ಳೆಯ ವಿಚಾರಗಳು ಏನೇನಿದೆ ಅದೆಲ್ಲವನ್ನು ರಾಜ್ಯದ ಜನತೆಗೆ ತಲುಪಿಸೋವಂಥ ದೃಷ್ಟಿಯಿಂದ ನಾಳೆ ಈ ಒಂದು ಮಹತ್ವದ ಸಭೆಯನ್ನು ಶಿವರಾಜ್ ಸಿಂಗ್ ಚೌಹಾಣ್ ಅವರ ಸಭೆಯನ್ನು ಕರೆದಿದ್ದೀನಿ ನಾನು.